ವೈಕುಂಠ ಲೋಕದಲ್ಲಿ ವಿಷ್ಣು ದೇವನು ನೆಲೆಸಿರುತ್ತಾನೆ ಎನ್ನುವ ನಂಬಿಕೆ. ವಿಷ್ಣು ದೇವನ ವೈಕುಂಠ ಲೋಕವು ಸಪ್ತ ದ್ವಾರಗಳನ್ನು ಅಂದರೆ 7 ಬಾಗಿಲುಗಳನ್ನು ಹೊಂದಿದೆ. ವಿಷ್ಣುವಿನ ವೈಕುಂಠ ಲೋಕದ 7 ಬಾಗಿಲುಗಳು ಯಾವುವು? ವಿಷ್ಣುವಿನ ಈ 7 ಬಾಗಿಲುಗಳನ್ನು ದಾಟಬೇಕಾದರೆ ನಾವು ಏನು ಮಾಡಬೇಕು ಎಂಬುದನ್ನು ಇಂದು ನಾವು ತಿಳಿಯೋಣ. ವಿಷ್ಣುವಿನ ವೈಕುಂಠ ಲೋಕದ ಪರಿಕಲ್ಪನೆಯು ವೈಷ್ಣವ ಪಂಥದೊಂದಿಗೆ ಸಂಬಂಧವನ್ನು ಹೊಂದಿದೆ. ವರ್ಷಕ್ಕೊಮ್ಮೆ ಬರುವಂತಹ ವೈಕುಂಠ ಏಕಾದಶಿಯ ದಿನದಂದು ವಿಷ್ಣುವಿನ ವೈಕುಂಠ ಲೋಕದ ಸಪ್ತ ದ್ವಾರಗಳು ಭಕ್ತರ ದರ್ಶನಕ್ಕಾಗಿ ತೆರೆದುಕೊಳ್ಳುತ್ತವೆ ಎನ್ನುವ ನಂಬಿಕೆ. ಈ ವೈಕುಂಠ ದ್ವಾರವು ಎಲ್ಲ ರೀತಿಯ ಜನರಿಗೂ ತೆರೆದುಕೊಳ್ಳುವುದಿಲ್ಲ. ಉತ್ತಮ ಆತ್ಮಗಳಿಗೆ ಮಾತ್ರ ಈ ವೈಕುಂಠ ದ್ವಾರವು ತೆರೆದುಕೊಳ್ಳುತ್ತದೆ. ವೈಕುಂಠ ಲೋಕ ಸೇರಲು ಅನುಸರಿಸಬೇಕಾದ ಸಪ್ತ ಮಾರ್ಗಗಳು ಯಾವುವೆಂದರೆ ಧಾರ್ಮಿಕ ಗ್ರಂಥಗಳು, ಹಿಂದೂ ಶಾಸ್ತ್ರಗಳು ವಿಷ್ಣುವಿನ ವೈಕುಂಠ ಲೋಕದ ಸಪ್ತ ದ್ವಾರಗಳನ್ನು ತೆರೆದುಕೊಳ್ಳುವ ಮಾರ್ಗಗಳನ್ನು ಸೂಚಿಸುತ್ತದೆ. ಇವುಗಳನ್ನು ನಮ್ಮಿಂದ ದೂರ ಇಡುವುದರಿಂದ ವೈಕುಂಠ ಲೋಕವು ಪ್ರಾಪ್ತವಾಗುತ್ತದೆ. ಕಾಮ ವೈಕುಂಠ ಲೋಕದ ಮೊದಲ ದ್ವಾರ ಕಾಮವನ್ನು ನಿಯಂತ್ರಿಸಬೇಕೆಂಬುದನ್ನು ಒತ್ತಿ ಹೇಳುತ್ತದೆ. ಇದು ಲೌಕಿಕ ಆಸೆಯ ಬಗ್ಗೆ ಮಾರ್ಗದರ್ಶನ ನೀಡುವುದು. ಕಾಮವನ್ನು ನಿಯಂತ್ರಿಸಲು ಕಲಿತಿರುವ ವ್ಯಕ್ತಿ ವೈಕುಂಠದ ಮೊದಲ ದ್ವಾರ ಪ್ರವೇಶಿಸುತ್ತಾನೆ. ಕ್ರೋಧವೆಂದರೆ ಕೋಪ. ಆಧ್ಯಾತ್ಮಿಕ ಹಾದಿಯಲ್ಲಿ ಕೋಪವು ಒಂದು ದೊಡ್ಡ ಸಮಸ್ಯೆ ಎಂದು ಅನೇಕ ಜನರು ಭಾವಿಸುತ್ತಾರೆ. ಈ ಬಾಗಿಲಿನ ಮೂಲಕ ಹೋಗಲು ನೀವು ನಿಮ್ಮ ಭಾವನೆಗಳನ್ನು ಹೇಗೆ ನಿಯಂತ್ರಿಸಬೇಕು ಮತ್ತು ತಾಳ್ಮೆಯಿಂದ ಇರಬೇಕು ಎಂಬುದನ್ನು ಕಲಿಯಬೇಕು. ಲೋಭ ವೈಕುಂಠದ 3ನೇ ಬಾಗಿಲು ದುರಾಸೆಯನ್ನು ಪ್ರತಿನಿಧಿಸುತ್ತದೆ. ಅಗತ್ಯಕ್ಕಿಂತ ಹೆಚ್ಚಿನ ವಸ್ತುಗಳನ್ನಾಗಿರಬಹುದು, ವಸ್ತುಕವನ್ನಾಗಿರಬಹುದು ಅಥವಾ ಹಣವನ್ನಾಗಿರಬಹುದು ಬಯಸಬಾರದು ಎಂದು ಈ 3ನೇ ಬಾಗಿಲು ನಮಗೆ ಹೇಳುತ್ತದೆ. ಮೋಹ ವೈಕುಂಠ ಲೋಕದ 4ನೇ ಬಾಗಿಲು ಮೋಹವನ್ನು ಪ್ರತಿನಿಧಿಸುತ್ತದೆ. ಲೌಕಿಕ ಸುಖಗಳ ಮೇಲಿನ ಅತಿಯಾದ ಆಕರ್ಷಣೆಯು ವ್ಯಕ್ತಿಯನ್ನು ಮೋಹದ ಬಲೆಯಲ್ಲಿ ಬೀಳಿಸುತ್ತದೆ. ಮೋಹವನ್ನು ಜಯಿಸಿದ ವ್ಯಕ್ತಿಯು ವಿಷ್ಣುವಿನ ವೈಕುಂಠ ಲೋಕದ 4ನೇ ಬಾಗಿಲನ್ನು ಪ್ರವೇಶಿಸುವ ಅರ್ಹತೆಯನ್ನು ಹೊಂದುತ್ತಾನೆ. ಮದ ವಿಷ್ಣುವಿನ ವೈಕುಂಠ ಲೋಕದ 5ನೇ ಬಾಗಿಲು ಮದವನ್ನು ಜಯಿಸಬೇಕೆಂದು ಹೇಳುತ್ತದೆ. ಅಹಂಕಾರವು ವ್ಯಕ್ತಿಯೊಬ್ಬನಿಗೆ ಸನ್ಮಾರ್ಗದಲ್ಲಿ ನಡೆಯಲು ಅನುವು ಮಾಡಿಕೊಡುವುದಿಲ್ಲ. ಮಾತ್ಸರ್ಯ ವೈಕುಂಠದ 6ನೇ ಬಾಗಿಲು ಮಾತ್ಸರ್ಯವಾಗಿದೆ. ನೀವು ಅಸೂಯೆ ಪಡುವುದಾಗಲಿ ಅಥವಾ ಸ್ವತಃ ನಿಮ್ಮನ್ನು ನೀವು ಇತರರೊಂದಿಗೆ ಹೋಲಿಕೆ ಮಾಡಿಕೊಳ್ಳುವುದಾಗಲಿ ಮಾಡಿದಾಗ ಈ ಬಾಗಿಲು ನಿಮ್ಮಿಂದ ದೂರ ಉಳಿಯುತ್ತದೆ. ನಾನು ಎಂಬುದು ವೈಕುಂಠ ಲೋಕದ ಕೊನೆಯ ಬಾಗಿಲು ನಾನು ಎಂಬುದನ್ನು ಪ್ರತಿನಿಧಿಸುತ್ತದೆ. ಯಾವ ವ್ಯಕ್ತಿ ನಾನು ಎಂಬುದನ್ನು ತೊರೆದು 7ನೇ ಬಾಗಿಲನ್ನು ಪ್ರವೇಶಿಸುತ್ತಾನೋ ಅವನು ಅಲ್ಲಿ ಪರಮಾತ್ಮನನ್ನು ಕಾಣುತ್ತಾನೆ, ಆತ್ಮದೊಂದಿಗೆ ಸಂಪರ್ಕವನ್ನು ಸಾಧಿಸುತ್ತಾನೆ. ವೈಕುಂಠ ಏಕಾದಶಿಯ ದಿನದಂದು ವಿಷ್ಣು ದೇವನು ತನ್ನ ವೈಕುಂಠದ ದ್ವಾರವನ್ನು ತೆರೆಯುತ್ತಾನೆ ಎನ್ನುವ ನಂಬಿಕೆಯ ಆಧಾರದ ಮೇಲೆ ವಿಷ್ಣುವಿನ ಪ್ರತಿಯೊಂದು ದೇವಾಲಯಗಳಲ್ಲೂ ವೈಕುಂಠ ದ್ವಾರವನ್ನು ಸೃಷ್ಟಿಸಲಾಗುತ್ತದೆ. ಅಂತಹ ದೇವಾಲಯಗಳಲ್ಲಿ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವು ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿದೆ.